ಇದ್ದೀರಿ, ನಿಮ್ಗೆ ಯಾವುದೇ ಅವಕಾಶ ಕಲ್ಪಿಸಿಲ್ಲ ಅನ್ನೋದು ನಿಮಗೆಲ್ಲರಿಗೂ ಗೊತ್ತದ. ನೀವೆಲ್ಲರೂ ಪ್ರಜ್ಞಾವಂತರಿದ್ದೀರಿ, ಇವತ್ತು ಹೋರಾಟ ಮಾಡೋರು ಸಹಿತ. ನಿಮಗೆ ತಿಳಿ ಹೇಳೋ ಶಕ್ತಿ ಯಾರಿಗೂ ಇಲ್ಲ. ಇಲ್ಲಿ ವಿಶೇಷವಾಗಿ ನೀವೇನೋ ಟೀಕಾ ಮಾಡ್ತಾ ಇರ್ಬೋದು, ನಾಗಮೋಹನ್ ಅವರನ್ನು ಅಥವಾ ಅವ್ರ ಜೊತೆಗಾರರನ್ನ ಅಥವಾ ಒಳ ಮೀಸಲಾತಿ ಬಯಸೋರನ್ನ ಟೀಕಾ ಮಾಡ್ತಿರ್ಬೋದು. ಆದ್ರೆ ಅವರು ನೋವು ಉಂಡಾರಲ್ರಿ, ಅವ್ರು ನಿಮ್ಮಷ್ಟು ನೋವು ಉಂಡಾರ, ನಿಮ್ಗೆ ಹೆಚ್ಚು ಉಂಡಾರ. ಯಾಕಂತಂದ್ರೆ ಎಡಗೈದವ್ರು ನಿಮಗಿಂತ ಕೆಳಗಿದ್ದವರು, ನೀವು ಅದನ್ನು ಓಪನ್ ಹೇಳ್ತೀರಿ, ಎಡಗೈ ಎದಕ್ಕೆ ಉಪಯೋಗ ಆಗುತ್ತೆ ನೀವು ಹೇಳ್ತೀರ, ಹೇಳೋ ಅವಶ್ಯಕತೆ ಇಲ್ಲ. ಹೀಗೆ ಒಬ್ರಿಗೊಬ್ರು ನೀವು ಕಿತ್ತಾಡ್ತಾ ಹೋದ್ರೆ, ನಿಮ್ಮ ಬಗ್ಗೆ ನೀವೇ ಕೀಳರಿಮೆ ಮಾಡ್ತಾ ಹೋದ್ರೆ, ಈ ಒಂದು ಮೀಸಲಾತಿ ಉದ್ದೇಶ ಏನಿಲ್ಲ ಅದು ವಿಫಲ ಆದಂಗೆ. ಅದಕ್ಕೆ ನಾವು ಮೇಲೆ ಹೇಳುವಂಥದ್ದು ಈ ಸಂದರ್ಭದಲ್ಲೇ ಸರ್ಕಾರಗಳಿಗೆ ಹೇಳುವಂಥದ್ದು, ಕೇಜ್ರಿವಾಲ್ನ ಮಾಡಿದ್ರಲ್ಲ, ಮುಖ್ಯವಾಗಿ ಅದಕ್ಕೆ ಬೇಕು ನಮಗೆ ರಿಸರ್ವೇಷನ್ನ. ಶಿಕ್ಷಣಕ್ಕೆ ಉದ್ಯೋಗಕ್ಕೆ ಬೇಕು. ಶಿಕ್ಷಣ ಎಲ್ಲರೂ ಸಿಗುವಂಗೆ ಫ್ರೀ ಮಾಡಿಬಿಟ್ಟಿದ್ದಪ್ಪ ಅಂದ್ರೆ ಹೈಯರ್ ಎಜುಕೇಷನ್ ತನಕ ಅದು ಅನಿವಾರ್ಯದ, ಇವತ್ತು ಭಾಳ ಅನಿವಾರ್ಯದ. ನಮ್ಮ ದೇಶ ಏನಾದರೂ ಇವತ್ತು ಅಭಿವೃದ್ಧಿ ಆಗಬೇಕಾಗಿತ್ತು, ಅದು ಮುಖ್ಯ, ಶಿಕ್ಷಣ ಮತ್ತು ಆರೋಗ್ಯ. ಇನ್ನು ಆಹಾರ ದುಡಿದು ಉದ್ಯೋಗ ಸೃಷ್ಟಿ, ಶಿಕ್ಷಣ ಸೃಷ್ಟಿ ಮಾಡ್ಕೊಳ್ತಾರೆ, ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಸರ್ಕಾರ ಎಷ್ಟು ಸಾಧ್ಯ ಹೆಲ್ಪ್ ಮಾಡ್ಕೊತ ಹೋಗುವಂಥದ್ದು. ಎಲ್ಲರೂ ಸರ್ಕಾರ ಉದ್ಯೋಗ ಕೊಡಲಿ ಅಂದರೆ ಸಾಧ್ಯ ಇಲ್ಲ ಅನ್ನೋದು ಎಲ್ಲರೂ ಒಪ್ಕೊಳ್ಳೋಂಥ ಮಾತದ. ಪ್ರತಿಯೊಬ್ಬರಿಗೆಲ್ಲ ಉದ್ಯೋಗ ಕೊಡಲಿಕ್ಕೆ ಎಲ್ಲಿ ಸಾಧ್ಯ ಇದೆ ಸರ್ಕಾರದಿಂದ? ಈಗಾಗಲೇ ಇತಿಹಾಸದಿಂದ ಇದು ಮಾಡಿದ್ವಿ. ಯಾಕಂದ್ರೆ ನಾವು ಹೇಳೋದು ಹಾದಿ ಇಲ್ಲದಪ್ಪ ಅಂತಂದ್ರೆ, ನಾವು ಕೇವಲ ಒಂದು 10% ಜನರಿಗೆ ಅನುಕೂಲ ಆಗುವಂಥ ಒಂದು ಶಿಕ್ಷಣ ಮಾಧ್ಯಮ ಮಾಡ್ತಾಯಿದ್ದೀವಿ ನಾವು. ನಮ್ಮ ಶಿಕ್ಷಣ ಮಾಧ್ಯಮ ನೋಡಪ್ಪ, ಮೆಡಿಕಲ್ಲ ಎಷ್ಟು ಮಂದಿ ಡಾಕ್ಟರ್ ಆಗವ್ರು, ನೀವು ಇಂಜಿನಿಯರಿಂಗ್ ಎಷ್ಟು ಮಂದಿ ಆಗವ್ರು, ನೀವು ಎಷ್ಟು ಮಂದಿ ಮನೆ ಕಟ್ಟವ್ರು, ಎಲ್ಲರೂ ಎಷ್ಟು ಡ್ಯಾಮ್ಗಳು ಕಟ್ಟವ್ರು, ಎಲ್ಲರೂ ಇಂಜಿನಿಯರಿಂಗ್ ಮತ್ತು ಇನ್ನೊಂದು MBBS ಅಂತ ಕೋರ್ಸ್ಗಳು ಮಾಡ್ಕೊತ ಹೋಗ್ತಾಯಿದ್ದೀರಿ. ಅಂದ್ರೆ ನಾನು ಹೇಳೋ ಉದ್ದೇಶ ಏನಪ್ಪ ಈ ಸಂದರ್ಭ